ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಕರ್ನಾಟಕ ರಾಜ್ಯದಲ್ಲಿ ಬಿ ಎಡನ್ನು ಕಂಪ್ಲೀಟ್ ಮಾಡಿಕೊಂಡು ನಂತರದಲ್ಲಿ ಈ ಥರ ಒಂದು ಡಿ ಎಡ್ ಕೋರ್ಸ್ಗಳನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡು ಒಂದು ಶಿಕ್ಷಕರಾಗಬೇಕು ಅಂತ ವೈಟ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅಂದರೆ ಸರ್ಕಾರಿ ಕೋಟದ ಒಂದು ಕೆಲಸನೇ ಪಡ್ಕೋಬೇಕು ನಾವು. ಯಾವಾಗ ನೇಮಕಾತಿಗಳು ಆಗುತ್ತೆ, ಒಂದು ಟಿ ಇ ಟಿ ಯಾವಾಗ ಆಗುತ್ತೆ, ಸಿ ಇ ಟಿ ಯಾವಾಗ ಆಗುತ್ತೆ, ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎಲ್ಲಿ ಮಾಹಿತಿಗಳು ಬರ್ತಿಲ್ವಲ್ಲ, ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಆದರೆ ಇನ್ನೂ ಕೂಡ ಅದು ಒಂದು ನನಸಾಗುವಂಥ ಹಂತಕ್ಕೆ ಬಂದಿಲ್ವಲ್ಲ ಅಂತ ಒಂದು ಎಷ್ಟೋ ಜನರ ಒಂದು ಸಮಸ್ಯೆಗಳು ಅಥವಾ ಕನಸುಗಳಾಗಿರುವಂಥದ್ದಾಗಿರುತ್ತೆ. ದಿನನಿತ್ಯ ಕೂಡ ಒಂದು ಹೊಸ ಮಾಹಿತಿಗಳನ್ನು ನೀವು ಪಡ್ಕೊತಾ ಇರ್ತೀರಾ. ಇದೀಗ ಕೂಡ ಒಂದು ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಪ್ರಕಟ ಆಗಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಮಧು ಬಂಗಾರಪ್ಪನವರ ಕಡೆಯಿಂದ ಮತ್ತೊಂದು ಹೇಳಿಕೆ ಬಿಡುಗಡೆ ಆಗಿದೆ ಅಂತ ಹೇಳ್ಬೋದಾಗಿದ್ದು. ಒಂದು 18,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅವರು ಮಾಹಿತಿಯನ್ನು ತಿಳಿಸಿರೋದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನೇಮಕಾತಿ ಅಂತಕ್ಕಂಥದ್ದು ಏನಿದೆಯಲ್ಲ, ನವೆಂಬರ್ ಮತ್ತೆ ಡಿಸೆಂಬರ್ನ ತಿಂಗಳಲ್ಲಿ ಸಿ ಇ ಟಿ ಪರೀಕ್ಷೆ ಅಂತಕ್ಕಂಥದ್ದು ಏನಿದೆಯಲ್ಲ, ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಂದರೆ ನೇಮಕಾತಿ ಪರೀಕ್ಷೆ ಅಂತಕ್ಕಂಥದ್ದು ಏನು ಕರೀತಿರಲ್ಲ, ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಇರುತ್ತೆ ಅಂತ ಅವ್ರು ಮಾಹಿತಿನ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಜನರಲ್ಲಿ ಇವಾಗ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದ್ರೆ ಅದಕ್ಕೆ ಒಂದು ಡೌಟ್ ರೀತಿನ ಕಾಣ್ತಿರೋದಾಗಿರುತ್ತೆ. ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂತಾರೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೆಚ್ಚುವರಿ ಡೌಟ್ಸ್ಗಳು ಪ್ರಶ್ನೆಗಳಿದ್ರೆ ಡಿಸ್ಕ್ರಿಪ್ಷನ್ ಕನ್ನಡದ ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಕೂಡ ಇರುತ್ತೆ, ಅಲ್ಲಿ ಕೂಡ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ಇರೋದಾಗಿರುತ್ತೆ. ನಿಮ್ಮ ಪ್ರಶ್ನೆ ಡೌಟ್ ಇದೆ ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಇನ್ಸ್ಟಾಗ್ರಾಮ್ ಕಾಲ್ ಮುಖಾಂತರ ಮಾಹಿತಿ ಪಡೆಯಲಿಕ್ಕೆ ನಿಮಗೆ ಸಬ್ಸ್ಕ್ರಿಪ್ಷನ್ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ಅಥವಾ ಒಂದು ಶಿಕ್ಷಕರ ಆಕಾಂಕ್ಷಿಗಳಿಗೆ ಅಂದರೆ ನೇಮಕಾತಿ ಆಕಾಂಕ್ಷಿಗಳಿಗೆ, ಶಿಕ್ಷಕರ ಒಂದು ಉದ್ಯೋಗ ಆಕಾಂಕ್ಷಿಗಳಿಗೆ ಮಾಹಿತಿನ ತಿಳಿಸ್ತಿರೋದೇನೆಂದರೆ ಸ್ಕ್ರೀನ್ ಮುಖಾಂತರ ಕೆಲವೊಂದು ಮಾಹಿತಿನ ವೀಕ್ಷಣೆ ಮಾಡ್ತಿರ್ತೀರಾ. ಅಂದರೆ ಇಲ್ಲಿ ಬಂದಿರತಕ್ಕಂಥ ಮಾಹಿತಿ ಏನಾಗಿರುತ್ತೆ ಅಂದರೆ 18,000 ಶಿಕ್ಷಕರ ನೇಮಕಾತಿ ಮಾಡಲಾಗ್ತಿದೆ. ನವೆಂಬರ್ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಸಿ ಇ ಟಿ ಪರೀಕ್ಷೆ ನಡೆಸಲಾಗ್ತದೆ, ಸಾಧ್ಯತೆ ಇದೆ ಅಂತ ಅಂದ್ಬಿಟ್ಟು ಮಾಹಿತಿಗಳನ್ನು ಕೊಟ್ಟಿರುವಂಥದ್ದಾಗಿರುತ್ತೆ. ನಂತರದಲ್ಲಿ ಅಲ್ಲಿ ಮಾಹಿತಿ ಇರೋದೇನೆಂದರೆ 5,000 ಒಂದು ಕಲ್ಯಾಣ ಕರ್ನಾಟಕದ ಭಾಗದ ಶಿಕ್ಷಕರಾಗಿರ್ಬೋದು, ಮತ್ತು ಕರ್ನಾಟಕ ರಾಜ್ಯಾದ್ಯಂತ 13,000 ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಮತ್ತು ಈ ಥರ ಒಂದು ಏನೇನು ಪ್ರಸ್ತಾವನೆಗಳಿದಾವಲ್ಲ, ಸುಪ್ರೀಂ ಕೋರ್ಟು, ಹೈಕೋರ್ಟು ಹಾಗೆ ಅಥವಾ ಏನೋ ಒಂದು ಟಿ ಇ ಟಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳಿದಾವಲ್ಲಿ. ಅಂದರೆ ಇಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳ ಅಥವಾ ಒಂದು ಉದ್ಯೋಗಾಕಾಂಕ್ಷಿಗಳಿಗೆ ಇರುವಂಥ ಪ್ರಶ್ನೆಗಳೇನಾಗ್ತಿದೆ ಇದನ್ನ ನೋಡಿದಾಗ ಅಂತಂದ್ರೆ, ಕೆಲವರು ಕೂಡ ನಮಗೆ ಶೇರ್ ಮಾಡಿ ಕೂಡ ಕೇಳ್ತೀರಿ, ಇದ್ರ ಸಂಬಂಧಪಟ್ಟಂತೆ ಏನಾಗಿದೆ, ಇದು ಏನು ನಡೀತಿದೆ, ನವೆಂಬರ್ ಡಿಸೆಂಬರ್ ನಲ್ಲಿ ಸಾಧ್ಯ ಇದೆಯಾ ಅಂತ ಅಂದ್ಬಿಟ್ಟಲ್ಲ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂತಂದ್ರೆ ನವೆಂಬರ್ ಡಿಸೆಂಬರ್ ತಿಂಗಳಿಗೆ ಒಂದು ಸಿ ಇ ಟಿ ಪರೀಕ್ಷೆ ಆಗಬೇಕು ಅನ್ನೋ ತರ ಆಗಿದ್ರೆ ಒಂದು ಅಧಿಸೂಚನೆ ಎಲ್ಲ ಪ್ರಕಟ ಆಗಬೇಕಾಗಿದೆ ಇಷ್ಟೊತ್ತಿಗೆ. ಅಂದ್ರೆ ಅಪ್ಲಿಕೇಶನ್ ಹಾಕುವಂಥದ್ದು ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿಗೆ ಒಂದು ಪ್ರೊಸೆಸ್ ಹೋಗೋ ಥರ ಇರುತ್ತೆ. ಅಂದರೆ ಇಲ್ಲಿ ಜಸ್ಟ್ ಅದು ಬಾಯಿ ಮಾತಲ್ಲಿ ಅಥವಾ ಮೆನ್ಷನ್ ಆಗಿದೆ ವಿನಃ ನವೆಂಬರ್ ಡಿಸೆಂಬರ್ ಅಂತ ಒಂದು ಮಾಹಿತಿ ಇದೆ ವಿನಃ ಅಲ್ಲಿ ನೋಡಿದ್ರೆ, ಅಂದರೆ ಯಾವುದೇ ರೀತಿಯಾಗಿ ಒಂದು ಅಧಿಕೃತವಾಗಿ ನೋಟಿಫಿಕೇಶನ್ಗಳು ಸರ್ಕಾರದ ಕಡೆಯಿಂದ, ರಾಜ್ಯ ಸರ್ಕಾರದ ಕಡೆಯಿಂದ ಆಗಿರ್ಬೋದು, ಶಿಕ್ಷಣ ಇಲಾಖೆಗಳ ಕಡೆಯಿಂದ ಆಗಿರ್ಬೋದು, ಅಧಿಕೃತವಾಗಿ ಎಲ್ಲೂ ಕೂಡ ಮಾಹಿತಿ ಪ್ರಕಟ ಆಗಿಲ್ಲ ಅಂತ ಹೇಳ್ಬೋದು. ಮತ್ತೆ ಇಂದಿನ ಕೆಲವೊಂದು ಸಂದರ್ಭದಿಂದನೂ ಕೂಡ ಸುಮಾರು 7-8 ತಿಂಗಳುಗಳ ಕಾಲದಿಂದ ಅಥವಾ ಒಂದು ಶಿಕ್ಷಣ ಸಚಿವರ ಒಂದು ನೇಮಕಾತಿ ಆದಂಥ ಸಂದರ್ಭದಿಂದ ಅಂತ ಹೇಳ್ಬೋದಾಗಿರುತ್ತೆ. ಆ ಸಂದರ್ಭದಿಂದ ಏನಂದ್ರೆ ಒಂದಲ್ಲ ಒಂದು ನಂಬರ್ಸ್ ಅಲ್ಲಿ ನಾವು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನ ಕೇಳ್ತಾ ಇರುವಂತದನ್ನೇ ಗಮನಿಸಬಹುದಾಗಿರುತ್ತೆ. ನೀವು ಕೂಡ ಕೆಲವೊಮ್ಮೆ ಒಂದು ಶಿಕ್ಷಕರ ಒಂದು ನೇಮಕಾತಿ ಅಂತಕ್ಕಂಥದ್ದು ಏನಿದೆಲ್ಲ, ಅದು ಸಾವಿರ ಗಟ್ಟಲೆ ಏರುಪೇರು ಕೂಡ ಆಗ್ತಿರೋದನ್ನ ಕೂಡ ಒಂದೊಂದು ಸಂದರ್ಭದಲ್ಲಿ ಶಿಕ್ಷಣ ಸಚಿವರು ಒಂದೊಂದು ಎಣಿಕೆಗಳನ್ನ, ಅಂಕಿಗಳನ್ನ ಕೊಡ್ತಿರೋದನ್ನ ಕೂಡ ಗಮನಿಸ್ತಾ ಇರ್ತೀರಾ. ಯಾಕೆ ಈ ತರ ಆಗ್ತಿದೆ, ನಂತರದಲ್ಲಿ ಯಾಕೆ ಈ ಒಂದು ಪ್ರೋಸೆಸ್ ಇಷ್ಟೊಂದು ತಡ ಆಗ್ತಿದೆ, ಒಂದು ಆರ್ಥಿಕ ಇಲಾಖೆ ಆಗಿರ್ಬೋದು, ನಂತರದಲ್ಲಿ ಒಂದು ಶಿಕ್ಷಣ ಇಲಾಖೆ ಆಗಿರ್ಬೋದು, ಒಂದು ಶಿಕ್ಷಣ ಸಚಿವರಾಗಿರ್ಬೋದು, ಮತ್ತೆ ಇಲ್ಲಿ ಉದ್ಯೋಗಾವಕಾಶಗಳು ಅಂದ್ರೆ ಉದ್ಯೋಗಗಳು ಖಾಲಿ ಇದ್ರೂ ಕೂಡ ಸರ್ಕಾರಿ ಒಂದು ಉದ್ಯೋಗ ಹಂತದಲ್ಲಿ ಎಲ್ಲೂ ಕೂಡ ಒಂದು ನೇಮಕಾತಿ ಪರೀಕ್ಷೆಗಳು ನಡೀತಿಲ್ಲ ಅಥವಾ ನೇಮಕಾತಿಗಳು ನಡೀತಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಎಷ್ಟೋ ಜನ ಒಂದು ಡಿ ಎಡ್ ಅಥವಾ ಬಿ ಎಡ್ ಅನ್ನ ಕಂಪ್ಲೀಟ್ ಮಾಡಿಕೊಂಡು ಶಿಕ್ಷಕರಾಗಬೇಕು ಅಂತ, ಅದು ಅಲ್ಲದೆ ಸರ್ಕಾರಿ ಶಿಕ್ಷಕನ ಆಗಬೇಕು ಅಂತ ಪ್ರಿಪರೇಷನ್ ಗಳನ್ನ ಕೂಡ ಮಾಡ್ತಿರೋರು ಇರ್ತಾರೆ. ಅಂತವರಲ್ಲಿ ಕೆಲವು ವಿದ್ಯಾರ್ಥಿಗಳು ಇವಾಗ ಒಂದು ಬಿ ಎಡ್ ಅನ್ನ ಮುಗಿಸ್ತಾ ಇರುವಂತರಾಗಿರ್ಬೋದು, ಡಿ ಎಡ್ ಅನ್ನ ಮುಗಿಸ್ತಾ ಇರುವಂತರಾಗಿರ್ಬೋದು, ಟಿ ಇ ಟಿ ಪರೀಕ್ಷೆಗೆ ಪ್ರಿಪರೇಷನ್ ಮಾಡ್ತಿರುವಂತರಾಗಿರ್ಬೋದು, ಅಥವಾ ಟಿ ಇ ಟಿ ಪಾಸ್ ಆಗಿದೀವಿ ಅಥವಾ ಏನೋ ಸ್ಕೋರ್ ಮಾಡಿದೀವಿ, ಸಿ ಟಿ ಆದ್ರೆ ನಮಗೆ ಕ್ಲಿಯರ್ ಆಗೋ ಥರ ಇದೆ ಅಂತಕ್ಕಂಥ ಒಂದು ಪ್ರಿಪರೇಷನ್ ಅಲ್ಲಿರುವಂಥವ್ರಿಗೆ, ಸರ್ಕಾರಿ ಕೆಲಸನ ಪಡಿಬೇಕು ಅಂತಿರೋರಿಗೆ ಒಂದು ಆಸೆ ಮೇಲೆ ತಣ್ಣೀರು ಹಾಕೋ ರೀತಿಯಲ್ಲ ಕಾಣ್ತಿರೋದಾಗಿರುತ್ತೆ. ಒಂದೊಂದು ಹತ್ತಿರ ಬಂದು ಈ ಥರ ಒಂದು ಎಣಿಕೆಗಳಾಗಿರ್ಬೋದು, ನಂಬರ್ಸ್ ಆಗಿರ್ಬೋದು, ನೆಕ್ಸ್ಟ್ ತಿಂಗಳಾಗುತ್ತೆ ಅಂತ ಅಂದ್ಬಿಟ್ಟು ಅವರ ಒಂದು ಏಜ್ ಲಿಮಿಟ್ಗಳು ಕೂಡ ಕ್ರಾಸ್ ಆಗುವಂಥದ್ದು ಕೂಡ ಗಮನಿಸಬಹುದಾಗಿರುತ್ತೆ. ಅದಕ್ಕೆ ಸದ್ಯಕ್ಕಿರುವಂಥ ಮಾಹಿತಿಗಳು ಈ ಥರ ಆಗ್ತಿದ್ದಾವೆ. ನವೆಂಬರ್ ಡಿಸೆಂಬರ್ನಲ್ಲಂತೂ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳ್ಬೋದಾಗಿರುತ್ತೆ. ಯಾಕಂದರೆ ಒಂದು ನೋಟಿಫಿಕೇಶನ್ ಇನ್ನೂ ಆಗಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಬೇರೆ ಒಂದು ಪ್ರಕ್ರಿಯೆಗಳು ಅಥವಾ ಬೇರೆ ಒಂದು ಹಂತದಲ್ಲಿ ಯೋಚನೆ ಕೂಡ ಮಾಡಿದ್ರೆ ನವೆಂಬರ್ ಡಿಸೆಂಬರ್ನಲ್ಲಿ ಸಾಧ್ಯತೆ ಇದೆಯಾ ಅಂತಂದರೆ ತುಂಬ ಕಷ್ಟ ಅನ್ನೋ ಥರ ಇರುವಂಥದ್ದಾಗಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಬಂದಾಗ ಕನ್ನಡ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.